ಸದ್ಯ ರಾಜ್ಯದಲ್ಲಿ ಒಂದು ಬಿಸಿ ವಿಚಾರ ಅಂತ ಹೇಳಿದ್ರೆ ಅದು ಬಿಗ್ ಬಾಸ್ ವಿಚಾರ. ಪ್ರತಿನಿತ್ಯವೂ ಕೂಡ ರಾತ್ರಿ 9ವರೆಗೆ ಈ ಒಂದು ಬಿಗ್ ಬಾಸ್ ಅನ್ನ ನೋಡ್ತಾರೆ. ಹಾಗೆ ನಾಳೆ ಈ ಒಂದು ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಕೂಡ ಆಗುತ್ತೆ. ಪ್ರಮುಖವಾಗಿ ಈ ಬಾರಿಯ ಬಿಗ್ ಬಾಸ್ ಅಂದ್ರೆ ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿಯ ಬಿಗ್ ಬಾಸ್ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಅತಿ ಹೆಚ್ಚಾಗಿ ಇಷ್ಟ ಆಗಿದ್ದು ಪ್ರಮುಖ ಕಾರಣ ಗಿಲ್ಲಿ ನಟ ಆಗಿರಬಹುದು, ಹಾಗೆ ಅಶ್ವಿನಿ ಗೌಡ ಸೇರಿದಂತೆ ಸಾಕಷ್ಟು ಸ್ಪರ್ಧಿಗಳು ಕೂಡ ಇದರಲ್ಲಿ ಇವಾಗ ಸ್ಪರ್ಧೆಯನ್ನ ಮಾಡ್ತಾ ಇರುವಂಥದ್ದು. ನಾಳೆ ಫೈನಲ್ ಇದೆ, ಹೀಗಾಗಿ ಎಲ್ಲೆಡೆ ಗಿಲ್ಲಿ ನಟ ಆಗಿರಬಹುದು, ಅಶ್ವಿನಿ ಗೌಡ ಆಗಿರಬಹುದು ಸೇರಿದಂತೆ ಉಳಿದಂತಹ ಸ್ಪರ್ಧೆಗಳಿಗೆ ಮತವನ್ನ ಹಾಕಿ ಅನ್ನುವಂತಹ ಕೂಗು ಕೂಡ ಹೆಚ್ಚಾಗಿರುವಂಥದ್ದು. ಆದರೆ ಇದಕ್ಕೆ ಕೆಲವೊಂದಿಷ್ಟು ವಿರೋಧವೂ ಕೂಡ ವ್ಯಕ್ತ ಆಗ್ತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನನ್ನ ಜೊತೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಶಿವರಾಮೇಗೌಡರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಏನು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಕ್ರೇಜ್ ಜಾಸ್ತಿ ಆಗಿಬಿಟ್ಟಿದೆ, ಸೊ ಅದಕ್ಕೆ ನೀವು ವಿರೋಧವನ್ನ ಮಾಡ್ತಾ ಇರುವಂಥದ್ದು ಯಾವೊಂದು ವಿಚಾರವಾಗಿ ನೀವು ವಿರೋಧ ಮಾಡ್ತಾ ಇದ್ದೀರಾ ಸರ್? ನಾನು ಒಂದು ಖಾಸಗಿ ವಾಹಿನಿಯವರು, ಒಂದು ಸಾಂಸ್ಕೃತಿಕ ವಾಹಿನಿ, ಅವರು ಒಂದು ಮನೋರಂಜನೆ ದೃಷ್ಟಿಯಿಂದ ಒಂದು ವಿಶೇಷವಾದ ಕಾರ್ಯಕ್ರಮನ 12ನೇ ಬಾರಿ, ಯಾಕಂದರೆ 11 ಆಗಿದೆ, ಇದು 12ನೇ ಬಾರಿ ನಡೆಸಿದರೆ ಎಲ್ಲ ಥರ ಇದು ಮುಂದುವರ್ಕೊಂಡೋಗಿರ್ತದೆ. ಇಲ್ಲೇನು ವಿಶೇಷತೆ ಏನಿಲ್ಲ. ಎಲ್ಲ ಒಂದು ಕಡೆ ನೈಜವಾಗಿ ಒಂದಷ್ಟು ಜನರಿಗೆ ಇಷ್ಟವಾಗಿ ಮನೋರಂಜನೆ ಕೊಡ್ತಕ್ಕಂಥದ್ದು, ಇಲ್ಲ ಒಂದು ಕಡೆ ಜನರಿಗೆ ಒಂದು ಸ್ವಲ್ಪ ಮನಸ್ಸನ್ನ ಬಿಡುವು ಮಾಡ್ಕೊಂಡು ನೋಡುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಗುತ್ತೆ. ಅದರಲ್ಲಿ ಯೋಗ್ಯವಾಗಿರ್ತಕ್ಕಂಥವ್ರು, ಜನ ಮೆಚ್ಚತಕ್ಕಂಥವ್ರು, ಜನರ ಆಯ್ಕೆಯಲ್ಲಿ ಯಾರು ಬರ್ತಾರೆ ಅವ್ರನ್ನ ಗೆದ್ದರು ಅಂತಕ್ಕಂಥ ಒಂದು ಪ್ರತೀತಿ ನೆಟ್ಕೊಂಡ್ಬರ್ತಿದೆ. ಆದರೆ ಇತ್ತೀಚೆಗೆ ಈ ಬಿಗ್ ಬಾಸ್ಗೆ ಜನ ಕೊಡ್ತಕ್ಕಂಥ ಒಂದು ಎಲ್ಲೋ ದೇಶದ ಗಡಿ ಕಾಯೋ ಯೋಧನು ಮತ್ತು ರೈತನು, ಸಾಂಸ್ಕೃತಿಕವಾಗಿ ಎಲ್ಲರೂ ಕಲಾವಿದರು ಪ್ರತಿಯೊಬ್ಬರು ಏನೋ ಇದು ನಮ್ಮ ಅಪ್ಪನ ಮನೆ ಗಂಟು ಅನ್ನೋ ರೀತಿ ಹಾಡ್ತಿದ್ದಾರಲ್ಲ, ಅದು ಒಂದು ಸ್ವಲ್ಪ ಎಲ್ಲ ವಿಕೋಪಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು. ಯಾಕಂದರೆ ರಾಜ್ಯದ ಸಮಸ್ಯೆ, ದೇಶದ ಸಮಸ್ಯೆ ಭಾಳಷ್ಟಿದೆ. ಕನ್ನಡಿಗರ ಅಸ್ಮಿತೆ ಕಳೆದೋಗ್ತಾ ಇದೆ. ನಮಗೆ ಉದ್ಯೋಗ ಇಲ್ಲ, ನಮ್ಮ ಸಂಸ್ಕೃತಿ ಮೇಲೆ ದಾಳಿ, ನಮ್ಮ ಭಾಷೆ ಮೇಲೆ ದಾಳಿ, ಶಿಕ್ಷಣದಲ್ಲಿ ಕನ್ನಡವನ್ನು ಕೊಂದಾಕಿದ್ದಾರೆ. ರೈತರು ಬೆಳೆದ ಯಾವುದೋ ಬೆಲೆಗೆ ವೈಜ್ಞಾನಿಕವಾದ ಬೆಲೆ ನಿಗದಿ ಆಗ್ತಿಲ್ಲ. ಜ್ವಲಂತ ಸಮಸ್ಯೆಗಳು ಈ ನಾಡಿನಲ್ಲಿ ಭಾಳಷ್ಟಿದೆ. ಹೇಳಿ ಕೇಳಿ ಮಂಡ್ಯದಲ್ಲಿ ಆ ಕುಮಾರಸ್ವಾಮಿಯವರು ಮತ್ತು ಸ್ಥಳೀಯ ಶಾಸಕರು ಒಂದು ಕೈಗಾರಿಕಾ ಪ್ರದೇಶವನ್ನು, ಕೈಗಾರಿಕಾ ಒಂದು ಸಂಸ್ಥೆನ ತೆಗೆಯೋದಕ್ಕೆ ನಡೀತೀವಿ ಅಸಹ್ಯವಾದ ರಾಜಕಾರಣ. ಇದು ಕನ್ನಡಿಗರ ಮೇಲೆ ಪ್ರಭಾವ ಬೀರುತ್ತೆ. ಎಲ್ಲ ಒಂದು ಕನ್ನಡಿಗರ ಅಸ್ಮಿತೆ ಕಳ್ಕೊಂಡು ಹೋಗುವಾಗ ನಾವು ಯಾವುದೂ ನಾನು ಬಿಗ್ ಬಾಸ್ ಬಗ್ಗೆ ಕೇಳೋದು ಇಷ್ಟ. ಏನು ಸಂದೇಶ ಸಮಾಜಕ್ಕಿದೆ ನಿಮ್ಮನ್ನೇ ಕೇಳ್ತೀನಿ. ಏನಾದರೂ ಆಯಿತಾ ನೋಡಿದ್ದೀರಾ? ಅದರೊಳಗಡೆ ಆ ಹುಡುಗಿರು ಹಾಡೋ ಆಟ, ಅಲ್ಲಿ ಮದುವೆ ಆಗ್ತಾರೆ, ಈಚೆ ಬಂದು ಡೈವರ್ಸ್ ಆಗುತ್ತೆ, ಇನ್ನೊಬ್ಬ ಯಾವುದೋ ಮಸಿ ಬಳಸ್ಕೊತಾನೆ. ಯಾರಾದರೂ ಒಬ್ಬರು 12 ಸೀಸನಲ್ಲಿ ಮೊದಲನೆಯಿಂದ 11ರವರೆಗೂ ಯಾರು ಗೆದ್ದರು ಪಟ್ಟಂತ ಹೆಸರು ಹೇಳ್ತಾರಲ್ಲ ಜನದ ಮಾನಸದಿಂದ. ಈ ಸೀಸನ್ನಲ್ಲೇ ಮೊದಲು ಯಾರು ಒಂದು ಬಿಗ್ ಬಾಸಿಂದ ಈಚೆ ಹೋದರು ಅಂತಕ್ಕಂಥ ಹೆಸರು ಹೇಳಿ ಅಂದರೆ ಹೆಸರು ಹೇಳೋಕ್ಕಾಗಲ್ಲ. ಅದಕ್ಕೆ ಅಷ್ಟೊಂದು ಪ್ರತಿಷ್ಠೆ ಕೊಡಬೇಕಾ? ಜನರು ದಡ್ರ, ಜನರಿಗೆ ಓಟ್ ಹಾಕಿ ಈ ರೀತಿ ನಾವು ಒಂದು ರೀತಿ ಪ್ರಚೋದನಾತ್ಮಕವಾಗಿ ಮಾಡಬೇಕಾ? ಜನ ಯಾರು ಚೆನ್ನಾಗಿ ಆಡಿದ್ದಾರೆ ಅವ್ರನ್ನ ಆಯ್ಕೆ ಮಾಡ್ತಾರೆ. ನಾನು ಅದನ್ನು ಉದಾಹರಣೆ ಕೊಟ್ಟಿದ್ದೆ. ಹಣ್ಣಂಗಡಿಗೆ ಹೋಗ್ತೀವಿ, ಒಂದು ಆಪಲ್ ಒಳಗೆಲ್ಲ ಉಳ್ಕಿರುತ್ತೆ, ಮೇಲ್ಗಡೆ ವ್ಯಾಕ್ಸ್ ಪಾಲಿಶ್ ಹಾಕಿ ತಿಕ್ಕಿ ಇಟ್ಟಿರ್ತಾನೆ. ವ್ಯಾಕ್ಸ್ ಪಾಲಿಶ್ ಹಾಕಿ ಮಾಡಿ ಲೈಟ್ ಬೆಳಗ್ಗೆ ಬಿಟ್ಬಿಟ್ಟು ಪಳ ಅಂತ ಹುಟ್ಟಿರ್ತಾರೆ. ಇನ್ನೊಂದು ಆರ್ಡಿನರಿಯಾಗಿ ಹಂಗೆ ಗಿಡದಿಂದ ಕಿತ್ಕೊಂಬಂದು ಹಂಗೆ ಸುರಿದಿರ್ತಾರೆ. ಯಾವ ಚೆನ್ನಾಗಿದೆ ಅಂತಕ್ಕಂಥ ಯೋಚನೆ ಮಾಡಿ ಕೇಳಿದಾಗ ವ್ಯಾಕ್ಸ್ ಹಾಕಿ ಬಣ್ಣ ಹಾಕಿ ತಳಕು ಬೆಳಕಿರೋದು, ಒಳಗೆಲ್ಲ ಉಳ್ಕು ತಿಂದರೆ ಅದು ಕ್ಯಾನ್ಸರ್ ಕಾರಕ. ಅದ್ರ ಮೇಲೆ ವ್ಯಾಕ್ಸ್ ಹೊಟ್ಟೆಗೆ ಹೋದರೆ ಆದ್ದರಿಂದ ನಾವು ಗಿಡದಿಂದ ನೇರವಾಗಿ ಮಣ್ಣಿನ ಧೂಳಿರ್ತಕ್ಕಂಥ, ಮಣ್ಣಿನ ಸ್ಪರ್ಶ ಇರ್ತಕ್ಕಂಥ ಹಣ್ಣನ್ನು ಆಯ್ಕೆ ಮಾಡ್ತೀವಿ. ಹಂಗೆ ಈ ಕಾರ್ಯಕ್ರಮದಲ್ಲೂ ಅಷ್ಟೇ ಯಾರು ಯೋಗ್ಯವಾಗಿದ್ದಾರೆ, ಯಾರು ಮಣ್ಣಿನ ಧೂಳಿಗೆ ಸ್ಪರ್ಶವಾಗಿ ಹತ್ತಿರದಲ್ಲಿದ್ದಾರೆ ಅವ್ರನ್ನ ಜನ ಆಗ್ಬೇಕಾದಕ್ಕೆ ಇಷ್ಟೊಂದು ಉತ್ಪ್ರೇಕ್ಷೆ ಕೊಡೋದು ಒಳ್ಳೇದಲ್ಲ ಅನ್ನೋದು. ಸರ್, ಒಂದು ರೀತಿಯಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಈ ಬಾರಿಯ ಸ್ಪರ್ಧಿ ಆಗಿರುವಂಥದ್ದು, ಅಂದರೆ ಪ್ರಮುಖವಾಗಿ ಕನ್ನಡ ಪರ ಹೋರಾಟಗಾರರು ಕೂಡ ಇದರಲ್ಲಿ ಇವಾಗ ಭಾಗಿಯಾಗಿರುವಂಥದ್ದು. ಅಶ್ವಿನಿ ಗೌಡ ಅವರಿಗೆ ಓಟ್ ಹಾಕಿ ಅಂತ ಹೇಳಿ, ಇದನ್ನು ನೀವು ಎಷ್ಟು ಮಟ್ಟಿಗೆ ಒಪ್ತೀರಾ ಅಥವಾ ವಿರೋಧ ಮಾಡ್ತೀರಾ, ಹೇಗೆ ಸರ್? ನೋಡಿ, ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕನ್ನಡ ಪರವಾಗಿರೋರೆ, ಕನ್ನಡದವರೇ, ಕನ್ನಡಿಗರೇ. ಯಾರೇ ಒಬ್ಬರೇ ಮಾತ್ರ ಕನ್ನಡ ಪರ ಅಂತ ಹೇಳೋದಕ್ಕೆ ಬರೋಲ್ಲ. ಹಿಂದೇನೂ ಕನ್ನಡ ಚಳುವಳಿಗಾರರು ಹೋಗಿದ್ದರು, ಅವ್ರ ಮೇಲೂ ವೈಯಕ್ತಿಕವಾಗಿ ತೇಜೋವಧೆಗಳಾಯ್ತು. ಅವಾಗಲೂ ನಾವೆಲ್ಲ ಹೋರಾಟ ಮಾಡ್ತೀವಿ. ಹಿರಿಯ ನಾಯಕರು ವಾಟಾಳ್ ನಾಗರಾಜ್ ಅವರು, ಸಾರಾ ಗೋವಿಂದು, ನಾವೆಲ್ಲ ಹೋಗಿ ಆ ಬಿಗ್ ಬಾಸ್ ಸಂಸ್ಥೆ ಮುಂದೆ ಪ್ರತಿಭಟನೆ ಮಾಡಿದ್ದೀವಿ. ಕನ್ನಡಿಗರಿಗೆ ಕನ್ನಡ ಚಳುವಳಿಗೆ ಅಸ್ಮಿತೆಗೆ ಧಕ್ಕೆ ತಂದರೆ ಖಂಡಿತ ಅದ್ರ ವಿರುದ್ಧ ಹೋರಾಟ ಮಾಡೋಣ. ಇಲ್ಲಿ ಕನ್ನಡ, ಕರ್ನಾಟಕ, ಕನ್ನಡಿಗ ಅಂತಕ್ಕಂಥ ಪ್ರಶ್ನೆನೇ ಬರೋಲ್ಲ. ಇರೋರೆಲ್ಲರೂ ಕನ್ನಡಿಗರೇ, ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ, ಕನ್ನಡದ ಕ್ಷೇತ್ರದಲ್ಲಿ ದುಡಿತಾ ಇರೋರೆ ಎಲ್ಲರೂ ಆಗಿರುವಾಗ ನಾವು ಯಾರು ಒಬ್ಬರನ್ನ ಗುರ್ಸೋಕ್ಕಾಗತ್ತೆ? ಅದು ತಪ್ಪಾಗತ್ತದು. ಆ ರೀತಿ ಮಾಡಿದ್ರೆ ತಪ್ಪಾಗತ್ತೆ. ಶ್ರಮ, ಸಾಧನೆ, ಅವನ ಯೋಗ್ಯತೆ ಇದಾನ ಇಲ್ವಾ ಅನ್ನೋದನ್ನ ಆಲೋಚನೆ ಮಾಡಬೇಕೆ ಹೊರತು ಕನ್ನಡ ಹೋರಾಟಗಾರರು ಕನ್ನಡಕ್ಕೆ ದುಡಿದಿದ್ರೆ ಇನ್ನು ಮಿಕ್ಕಿದವರೆಲ್ಲ ಏನು? ಇಲ್ಲ ಪಾಕಿಸ್ತಾನಕ್ಕೆ ದುಡ್ದವ್ರ, ಇಲ್ಲ ಬಾಂಗ್ಲಾದೇಶಕ್ಕೆ ದುಡ್ದವ್ರ, ಇಲ್ಲ ಇಲ್ಲೇನಾದ್ರು ಬೇರೆ ರಾಜ್ಯಕ್ಕೆ ದುಡ್ದಿದ್ದಾರೆ? ಅವರು ಈ ಮಣ್ಣಿಗೆ ದುಡಿಯೋರೆ, ಈ ಮಣ್ಣಿನ ಮಕ್ಕಳೇ, ಈ ಮಣ್ಣಿನ ಧೂಳಿಟ್ಟು ಮೆತ್ಕೊಂಡು ಬೆಳೆದಿರೋರೆ.
ಆದ್ದರಿಂದ ಯೋಗ್ಯವಾದವ್ರಿಗೆ ಜನ ಆಯ್ಕೆ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸರ್, ನೀವು ಒಂದು ವಿಡಿಯೋದಲ್ಲಿ ಹೇಳ್ತೀರಾ ಸುದೀಪ್ ಅವರ ನಿರೂಪಣೆ ಬಗ್ಗೆಯೂ ಕೂಡ, ಅವರ ಕಾಸ್ಟ್ಯೂಮ್ ಆಗಿರಬಹುದು ಅಥವಾ ಇನ್ನಿತರ ವಿಚಾರಗಳ ಬಗ್ಗೆನೂ, ಮತ್ತೆ ಅವರು ನಾಡು ನುಡಿಯ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅವರು ಒಗ್ಗೂಡೋದಿಲ್ಲ ಅಂತ ಹೇಳಿ, ಇದ್ರ ಬಗ್ಗೆ ಏನು ಸ್ಪಷ್ಟನೆ ಕೊಡ್ತೀರಾ? ನಾನು ಸುದೀಪ್ ಅಂತ ಪ್ರಶ್ನೆ ಮಾಡೋದಿಲ್ಲ. ಈಗಿನ ನಟರು ಯಾರೂ, ಈ ಪ್ಯಾನ್ ಇಂಡಿಯಾ ನಟರು, ಇವರೆಲ್ಲ ಕನ್ನಡದ ನಟರಲ್ಲ, ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಪ್ಯಾನ್ ಇಂಡಿಯಾ ನಟರು, ಈ ಪ್ಯಾನ್ ಇಂಡಿಯಾ ನಟರಿಗೆ ಕನ್ನಡದ ಸಂಸ್ಕೃತಿ ಸಂಸ್ಕಾರ ಬೇಕಾಗಿಲ್ಲ. ಜನರಿಗೆ ಮೋಸ ಮಾಡೋದು, ಅದ್ಭುತ ಸಿನಿಮಾ ಹಂಗೆ ಹಿಂಗೆ 3 ದಿವಸ ಥಿಯೇಟ್ರಲ್ಲಿ ಓಡೋಲ್ಲ. ಅವ್ರ ಸಿನಿಮಾಗಳು ನೋಡಿದಿರಲ್ಲ ಇತ್ತೀಚೆಗೆಲ್ಲ 3 ದಿವಸಕ್ಕೆ ಮುಚ್ಕೊಂಡು ಹೋಗ್ತಿದೆ. ಇವ್ರಿಗಿರಬೇಕು ಕನ್ನಡದ ಸಂಸ್ಕೃತಿ. ಹೆಂಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಶ್ವೇತ ವಸ್ತ್ರಧಾರಿಯಾಗಿ ಚಿತ್ರಕಲೆ ಬಿಟ್ಟರೆ ಸಾಮಾನ್ಯವಾಗಿ ಒಂದು ಪಂಚೆ ಒಂದು ಶರ್ಟ್ ಹಾಕ್ಕೊಂಡು ಜನಗಳ ಮುಂದೆ ಭಾವನೆ ಬರೋದು. ಅವ್ರನ್ನ ನೋಡಿ ರೈತರಾಗಿರೋರು ಇದ್ದಾರೆ ಸರ್ಕಾರಿ ಕೆಲಸ ಬಿಟ್ಟು, ಅವ್ರನ್ನ ನೋಡಿ ಒಳ್ಳೊಳ್ಳೆ ಅಧಿಕಾರಿಗಳಾಗಿದ್ದಾರೆ. ಗಂಧದ ಗುಡಿ ಸಿನಿಮಾ ನೋಡಿ, ಬಂಗಾರದ ಮನುಷ್ಯ ನೋಡಿ ಸುಸಂಸ್ಕೃತ ರೈತರಾಗಿರೋರು ಇದ್ದಾರೆ. ಈ ರೀತಿ ಆದರ್ಶಗಳು ಈಗಿನ ನಟರಲ್ಲಿ ಏನು ನೋಡ್ತೀರಾ? ಒಂದಾದರೂ ಕನ್ನಡ ಸಿನಿಮಾ ಹೆಸರು ಬರ್ತಿದ್ದೇನಮ್ಮ, ಅದೇನೋ GST ಅಂತೆ, ಏನೋ ಡೆವಿಲ್ ಅಂತೆ, ಇನ್ನೊಂದು ಯಾವುದು ಇವ್ರದ್ದೆ ಸುದೀಪ್ದು ಏನು ಹೆಸರು ಏನೋ ಮಾರ್ಕ್ಸ್ ಅಂತೆ, ಈಗ ಇನ್ನೊಂದು ಯಾವುದೋ ಎಷ್ಟಂತ ಬಂತಲ್ಲ ಏನದು, ನಮ್ಗೆ ಈ ಹೆಸ್ರುಗಳು ಬರಲ್ಲ. ಕನ್ನಡ ಸಿನಿಮಾ 45 ಅಂತೆ, 45 45. ಹೆಂಗೆ ನೀವು ಇದನ್ನು ಕನ್ನಡ ಸಿನಿಮಾ ಅಂತೀರಾ? 3 ಜನ ಸ್ಟಾರ್ಗಳು ಇಟ್ಕೊಂಡು ಸಿನಿಮಾ 3 ದಿವಸಕ್ಕೆ ಮುಚ್ಕೊಂಡು ಹೋಗ್ತಾ ಇದೆ. ಇತ್ತೀಚೆಗೆ ಎಲ್ಲಿ ಹೋಗ್ತಿದೆ ಕನ್ನಡ ಚಿತ್ರರಂಗ ದಿಕ್ಕು? ಅವ್ರನ್ನ ನೋಡಿ ನಾವೇನು ಕಲಿಯೋಣ? ನಾನು ಅದಕ್ಕೆ ಹೇಳಿದ್ದು, ನಾನು ಕಸಾಯಿಖಾನೆದು ಅಂತ ಪದ ಬಳಸಿದ್ದೀನಿ. ಕಸಾಯಿಖಾನೆ ಅಂದರೆ ನಾನು ಕಸಾಯಿಖಾನೆಯಲ್ಲಿ ನೋಡಿದಾಗ ಅಲ್ಲಿ ಮಾಂಸಗಳು ರಕ್ತ ಹೆಗರಬಾರ್ದು, ಮಾಂಸ ಹೆಗರ್ತಾರೆ, ಮೇಲೊಂದು ವಸ್ತ್ರ ಹಾಕೋತಾರೆ. ಅದು ಹೆಚ್ಚು ಕಮ್ಮಿ ನನಗೆ ಹಂಗೆ ಕಾಣುತ್ತೆ. ಆದ್ದರಿಂದ ಕಸಾಯಿಖಾನೆ ವಸ್ತ್ರ ಇದ್ದಂಗೆ ಐತೆ ಅಂತ ಹೇಳಿದ್ದೀನಿ. ಅದರಲ್ಲಿ ಇನ್ನೇನು ಬೇರೆ ಯಾರಿಗೂ ಅವಮಾನ ಮಾಡಬೇಕು ಅಂತಿಲ್ಲ. ಒಂದು ಆದರ್ಶ ಇರಬೇಕು, ಸಂಸ್ಕಾರ ಸಂಸ್ಕೃತಿ ಇರೋ ಕಾರ್ಯಕ್ರಮ. ನಿಮ್ಮಿಂದ ಏನು ಸಂಸ್ಕೃತಿ ಕಲಿಯೇನ್ರಿ? ಮುಖಕ್ಕೆ ಚರ್ಮ ಚೆನ್ನಾಗಿರಲಿ ಅಂತ 1.25 ಲಕ್ಷದ ಇಂಜೆಕ್ಷನ್ ಹಾಕಿಸ್ಕೋತೀರಾ? ಮೈಯಲ್ಲಿ ಕಟ್ಸ್ ಬರಲಿ ಅಂತ 2.5 ಲಕ್ಷ ರೂಪಾಯಿ ಇಂಜೆಕ್ಷನ್ ಹಾಕಿಸ್ಕೋತೀರಾ? ನೀವು ಯಾವ ಆದರ್ಶ? ಡಾಕ್ಟರ್ ರಾಜ್ಕುಮಾರ್ ಚಿತ್ರರಂಗಕ್ಕೆ ಬಂದಾಗ ಏನಿತ್ತು, ಅವ್ರು ಸುತ್ತಳತೆ, ಅವ್ರು ಸಾಯೋವರೆಗೂ ಚಿತ್ರರಂಗದಲ್ಲಿ ಕೊನೆ ಆಗೋವರೆಗೂ ಅವ್ರ ಸುತ್ತಳತೆ ಸುತ್ತಳತೆ ಒಂದೇ ಇತ್ತು. ಅದು ನಮ್ಗೆ ಆದರ್ಶ. ಇಂಜೆಕ್ಷನ್ ತೊಗೊಂಡು ತೋಳುಗಳು ಇಷ್ಟು ಟಪ ಮಾಡ್ಕೊಳ್ಳೋದು, ಸ್ಕಿನ್ ಚೆನ್ನಾಗಿರಲಿ ಅಂತ ವ್ಯಾಕ್ಸ್ ಮೇಕಪ್ ಮಾಡ್ಕೊಳ್ಳೋದು, ಇದು ಕನ್ನಡ ಜನಕ್ಕೆ ಸಂದೇಶನ ಇವೆಲ್ಲ. ಅದರಿಂದ ನಾನು ನಿರೂಪಕರು ಮಾರ್ಗದರ್ಶಕ ಆಗಿರಬೇಕು, ಅವರಿಂದ ಕಲಿಬೇಕು. ಏನು ಜೂಜಾಡಿ ಅಂತ ಸಂದೇಶ ಕೊಡ್ತಾರೆ. ಯೋಗ್ಯವಾದವರ ಜನ ಅಂತಕ್ಕೆ ಬರಲಾಗಬೇಡ್ರಿ. ಜನ ಈ ಕಡೆ ಬನ್ನಿ, ನಮ್ಮ ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿ. ನಮ್ಮ ಅನ್ನದಾತ, ನಮ್ಮ ರೈತ ಕಬ್ಬಿಗೆ ಬೆಳೆ ಇಲ್ಲ ಅಂತ ವಾರಗಟ್ಟಲೆ ಬಿದ್ದಿದ್ದು ನೋಡಿದ್ದೀರಾ? ಜೋಳಕ್ಕೆ ಬೆಲೆ ಇಲ್ಲ ಅಂತ ಬಿದ್ದಿದ್ದು ನೋಡಿದ್ದೀರಾ? ನಮ್ಮ ಭಾಷೆಗೆ ತೊಂದರೆ ಆಗೋದು ನೋಡಿದ್ದೀರಾ? ದ್ವಿಭಾಷಾ ಸೋತ್ರ ಕನ್ನಡ ಹೋರಾಟಗಾರರು ಹಾಕಿರೋ ಪ್ರಕರಣಗಳು ವಾಪಸ್ ತೆಗೀರಿ ಅಂದಿದ್ದೀನಿ. ನಿಮ್ಮ ಚಿಂತನೆ ಈ ದಿಕ್ಕಿನಲ್ಲಿ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ಎಲ್ಲೋ ಒಂದು ಕಡೆ ಇಂದಿನ ಯುವ ಪೀಳಿಗೆ ನಾಡು ನುಡಿಯನ್ನು ಬಿಟ್ಟು ಈ ರೀತಿಯ ಕಾರ್ಯಕ್ರಮಗಳಿಗೆ ಮಾರು ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತಾ ಸರ್? ಒಂದು ರೀತಿ ಇದೇನಾಗುತ್ತೆ, ಕ್ಷಣಿಕ ಸುಖಕ್ಕೆ ಮಾರೋಗ್ತಾ ಇದ್ದಾರೆ. ಕ್ಷಣಿಕ ಸುಖ. ಅದೇನೋ ನಮಗೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ನಮ್ಮ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದೆ, ಬೇರೆಯವ್ರ ತಟ್ಟೆಯಲ್ಲಿ ನೊಣ ನೋಡ್ತಾ ಇದ್ದೀವಿ. ಈ ಗಾದೆ ಪೂರ್ವಕವಾಗಿರ್ತದೆ. ನಮ್ಮ ರಾಜ್ಯದ ಸಮಸ್ಯೆ ಇಷ್ಟು ಇಟ್ಕೊಂಡು ಯಾವುದೋ 3 ಪೈಸೆಗೆ ಇನ್ನೊಂದು ತಿಂಗಳು ಕಳೆದ್ರೆ ಬಿಗ್ ಬಾಸ್ ಮರ್ತುಬಿಟ್ಟಿರ್ತಾರೆ ಜನ. ಮುಗ್ದಾಗತ್ತೆ, ಮರ್ತೋಗ್ಬಿಟ್ಟಿರ್ತಾರೆ. ಏನು ಬಿಗ್ ಬಾಸ್ ಅಂತೀವಿ, ಯಾರ್ಯಾರು ಇದ್ರು ಅಂತ ನೆನಪಿರಲ್ಲ. ನಮಗೆ ಚರಿತ್ರೆಯನ್ನು ಸಾಧನೆ ಮಾಡ್ತಕ್ಕಂಥ ಪುಣ್ಯ ಪುರುಷರ ಆದರ್ಶ ನಮ್ಮಲ್ಲಿ ಇರಬೇಕು. ಇದರಲ್ಲಿ ಯಾವುದೋ ಗುಂಪು ಸೇರ್ಕೊಳ್ಳುತ್ತೆ, ಇಂಥವ್ರಿಗೆ ಓಟಾಗಿ ಹೋಗ್ಬಾರ್ದು. ಒಂದು ಕನ್ನಡ ಪರ ಚಿಂತನೆ ಇರ್ತಕ್ಕಂಥ ಸಂಘಟನೆ ಮನಸ್ಥಿತಿ ಆಗಿರ್ಬೇಕಾದ್ರೆ ಕನ್ನಡ, ಕರ್ನಾಟಕ, ಕನ್ನಡಿಗ ಅಂತಿರಬೇಕು. ಒಂದು ವ್ಯಕ್ತಿ ಪರಕ್ಕೆ ಹೋದರೆ ಆ ಸಂಘಟನೆ ಅಲ್ಲ ನನ್ನ ದೃಷ್ಟಿಲಿ. ಕೆಲವೊಂದಿಷ್ಟು ಜನರು ಮಾತಾಡ್ತಾರೆ ಪುಟ್ಗೋಸಿ ಆ ರೀತಿಯ ವರ್ಡ್ಗಳು ಕೂಡ ಅವ್ರ ಯೋಗ್ಯತೆಗಳನ್ನ ತೋರಿಸುತ್ತೆ. ನಾನು ಅಂತರ್ಬೇಕು ಅಂಥವ್ರು ಅವ್ರ ಯೋಗ್ಯತೆ ನಾಲಿಗೆ ಕುಲವನ್ನು ಹೇಳ್ತದೆ ಅಂತಾರೆ. ನಾಲಿಗೆ ಕುಲ, ಅವ್ರ ಕುಲ ಏನು ಅನ್ನೋದು ಅವ್ರ ನಾಲಿಗೆ ಹೇಳುತ್ತೆ. ಅದರಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಗಡಿಗಳನ್ನು ದಾಟಿ ಹೋಗಿ ಜನಗಳಿಗೆ ಏನಿದೆ ಅಂದರೆ ಏನೋ ಅದರೊಳಗೆ ಒಂದಿದೆ, ಅದನ್ನು ಪುಟ್ಗೋಸಿ ಅಂತ ಪದ ಬಳಸ್ತಾರೆ ಅಂದರೆ ಅವ್ರ ಯೋಗ್ಯತೆ ಅಷ್ಟೇ. ಅದನ್ನು ನಾನು ಚರ್ಚೆ ಮಾಡಿದ್ರೆ ನಮ್ಮ ನಾಲಿಗೆನೂ ಸಹ ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಆದ್ದರಿಂದ ಅಂಥವ್ರ ಗುಣಮಟ್ಟವನ್ನು ರಾಜ್ಯದ ಜನ ಈಗಾಗಲೇ ಹೆಂಗೆ ತೀಡಬೇಕೋ ತೀಡ್ತಾ ಇದ್ದಾರೆ. ನಮಗೇನು ಹೇಳಬೇಕಾಗಿಲ್ಲ. ನಾನು ಹೇಳೋದು ಅಂಥ ಪದಗಳು ಬಳಸಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕೊನೆಯದಾಗಿ ಪ್ರಶ್ನೆ ಸರ್, ನೀವು ಬಿಗ್ ಬಾಸ್ ನೋಡ್ತಾ ಇದ್ರಾ? ನಿಮ್ಮ ಫೇವ್ರೆಟ್ ಯಾರು, ಹೇಗೆ? ಇಲ್ಲಮ್ಮ, ನಾನು ಬಿಗ್ ಬಾಸ್ನ ಅತಿ ಗಮನವಿಟ್ಟು ಗಂಭೀರವಾಗಿ ಏನೋ ಅದು ನಮ್ಮ ಅಪ್ಪನ ಮನೆ ಆಸ್ತಿ ನೋಡ್ದಲ್ಲಿದ್ರೆ ನಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ಅನ್ನೋ ರೀತಿ ಏನೂ ಇಲ್ಲ. ನಮಗೆ ಒಂದು ಕಾರ್ಯಕ್ರಮ, ಅದರಲ್ಲಿ ಗ್ರಾಮೀಣ ಪ್ರತಿಭೆಗಳು ಜನರ ಮನಸ್ಸನ್ನು ಇವತ್ತು ಪ್ರಥಮ ಉಳ್ಕೊಂಡಿದ್ದಾರೆ, ಹನುಮಂತ ಉಳ್ಕೊಂಡಿದ್ದಾರೆ. ಯಾಕೆ ಉಳ್ಕೊಂಡಿದ್ರೆ ಜನರ ಮೇಕಪ್ ಪಳ ಅಂತ ಒಳೆಯೋದಕ್ಕೆ ಹೋಗಲ್ಲ, ಅವರು ಮಣ್ಣಿನ ಸೊಗಡಿಗಿರ್ತಾರೆ ಅನ್ನೋದಕ್ಕೆ ಈ 3 ಸಂದೇಶ ಸಾಕು. ನೀವೀಗ ಕೇಳ್ತೀರಿ 12 ಜನಕ್ಕೆ 11 ಸೀಸನಲ್ಲಿ ಯಾರ್ಯಾರು ಗೆದ್ರೆ ಹೇಳಿ ನೋಡೋಣ, ಗೊತ್ತಾಗತ್ತಾ? ಅಂಥ ಕಾರ್ಯಕ್ರಮಕ್ಕೆ ಮಹತ್ವ ಯಾಕೆ ಕೊಡಬೇಕು?
ನಮಗೇನೋ ಆದರ್ಶ ಈ ಬಿಗ್ ಬಾಸಿಂದ ನಮಗೇನೋ ಬದಲಾವಣೆ ಆಯಿತು, ರಾಜ್ಯಕ್ಕೆ ಬದಲಾವಣೆ ಆಯಿತು, ಭಾಷೆಗೆ ಬದಲಾವಣೆ ಆಯಿತು, ಏನಾದರೂ ಪರವಾಗಿಲ್ಲ. ಏನು ಕನ್ನಡ ಹೋರಾಟಗಾರರು ಅಂದ್ಬಿಟ್ಟು ನಾನು ಇಂಗ್ಲೀಷಲ್ಲೇ ಕಿತ್ತುತ್ತಾ ಇದ್ರೆ ಏನು ಬರ್ತದೆ? ಇವೆಲ್ಲ ಪ್ರಶ್ನೆ ಬರುತ್ತಲ್ವರ? ಅಲ್ಲ, ಕೆಲವೊಂದು ಜನಕ್ಕೆ ಕನ್ನಡ ಕೂಡ ಅಂದ್ರೆ ಕನ್ನಡದ ಹೆಸರಲ್ಲಿ ಹೋರಾಟ ಮಾಡ್ತಾರೆ ಸರ್. ಕನ್ನಡ ಕೂಡ ಭಾಷೆ ಬರ್ಲಿಕ್ಕೆ ಬಂದಿಲ್ಲ ಅದು ಪ್ರೋಗ್ರಾಮ್ ಅಲ್ಲಿ, ಎಲ್ಲರಿಗೂ ಕೂಡ ಅದು ಸ್ಪಷ್ಟವಾಗಿ ಭಾಷೆ ಬಗ್ಗೆ ಆಳವಾದ ಜ್ಞಾನ ಇಲ್ಲ ಅನ್ನೋದಕ್ಕೆ ಅವನ ಕನ್ನಡಿಗ ಅಲ್ಲ ಅನ್ನೋದು ತಪ್ಪಾಗುತ್ತೆ. ಈಗ ನಾವೆಲ್ಲ ಹೋರಾಟ ಮಾಡುವಾಗ ನಮಗೆ ಮೊದಲು ಬುನಾದಿನೇ ಗೋಕಾಕ್ ಹೊಡೆದು ಜಾರಿಗೆ ಬರಲಿಕ್ಕೆ ಕೂಗ್ಬಿಡ್ತಿದ್ವಿ. ಗೋಕಾಕ್ ಹೊಡೆದು ಆಳ ಏನು ಉದ್ದ ಏನೋ ನಮಗೇನೂ ಗೊತ್ತಿಲ್ಲ, ಆದರೆ ಅಲ್ಲಿರೋ ಕನ್ನಡ ಕನ್ಯೆಯಾಗಿದೆ ಅನ್ನೋದೊಂದು ಗೊತ್ತಿತ್ತು. ಇಷ್ಟು ಸಾಕಲ್ವ ಕನ್ನಡದ ಅಭಿಮಾನಕ್ಕೆ? ಒಬ್ಬ ಸಾಹಿತಿಗೂ ಅಲ್ಲಿ ಚಪ್ಪಲಿ ಹೊಲಿಯೋ ಇವು ಕೆಲಸಗಾರನಿಗೂ ನೀವು ಸಾಹಿತಿ ಲೆವೆಲಲ್ಲಿ ಮಾತಾಡೋದ್ರೆ ಮಾತಾಡೋಕ್ಕಾಗತ್ತಾ? ಸಾಹಿತಿ ಚಪ್ಪಲಿ ಹೊಲಿಯೋ ಕೆಲಸ ಮಾಡೋಕ್ಕಾಗಲ್ಲ, ಚಪ್ಪಲಿ ಹೊಲಿಯೋನು ಸಾಹಿತ್ಯನ ಕೃಷಿ ಮಾಡೋಕ್ಕಾಗಲ್ಲ. ಅದಿರಬೇಕಾದ್ರೆ ಪ್ರತಿಭೆ ಇವೆಲ್ಲ ಬೇಕು, ಸಾಧನೆ ಮಾಡೋರಿರ್ತಾರೆ. ಆ ನಿಟ್ಟಿನಲ್ಲಿ ಕನ್ನಡದ ಭಾಷೆಗೆ ಆಳವಾದ ಜ್ಞಾನ ಇಲ್ಲ ಅಂದಕ್ಕೆ ಅವನ ಕನ್ನಡಿಗ ಅಲ್ಲ, ಕನ್ನಡದ ಹೋರಾಟಗಾರ ಅಲ್ಲ, ಕನ್ನಡದ ಅಸ್ಮಿತೆ ಇಲ್ಲ, ಅವ್ನು ಕನ್ನಡದ ಹೋರಾಟಗಾರನೇ ಅಲ್ಲ ಅನ್ನೋದು ತಪ್ಪು. ಹೋರಾಟ ಮಾಡೋನು ಯಾವ ಕ್ಷೇತ್ರದಲ್ಲಿದ್ದರೂ ಕನ್ನಡದ ಬಗ್ಗೆ ಅಭಿಮಾನವನ್ನು ಕುವೆಂಪು ಅವ್ರಿಗಿಂತ ಬೇಕೇನ್ರಿ? ಎಂಥ ಸಾಹಿತಿ! ತೊಟ್ಲಲ್ಲಿರೋ ಮಗುಗೆ ಹೇಳಿದ್ರು ಜೋಗಳದ ಹರಕೆ ಇರೋ ಮರೆದಿರೋ ಕಂದ ಅಂತ. ಓ ಕನ್ನಡದ ರನ್ನಗಳಿರೋ ನಿಮ್ಮ ಕುರಿತನವ ನೀಗಿ ಗರ್ಜಿಸುವನು ಕನ್ನಡದ ಸಿಂಹಗಳಿಗೆ. ಅದೆಲ್ಲ ಹೋಗಿದ್ದು ಯಾರಿಗೆ? ಅವಿದ್ಯಾವಂತರಿಗೆ, ಅನಾಗರಿಕರಿಗೆ, ಅನಕ್ಷರಸ್ಥರಿಗೆ ಕುವೆಂಪು ಅವ್ರ ಆದರ್ಶಗಳು ಮೈಗೂಡಿಸ್ಕೋತು. ಕುವೆಂಪು ಅವ್ರು ಓದ್ದಂಗೆ ಓದ್ತು. ಕುವೆಂಪು ಅವ್ರು ಹೇಳಿದ್ದು ನಮ್ಮ ಕಿವಿಗೆ ಬಂತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡ ಎಂತಂತ ಇವೆಲ್ಲ ಇದೆಯಲ್ಲ. ಆ ಕೃಷಿಲಿ ಕನ್ನಡದ ಕ್ರಾಂತಿನ ಮಾಡಿದಂಥವ್ರು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದಿಷ್ಟು ಏನು ಕರ್ವೆ ರಾಜ್ಯಾಧ್ಯಕ್ಷರಾಗಿರುವಂತಹ ಶಿವರಾಮೇಗೌಡರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.